ಹಾಯ್ ಆಲ್ ನಮಸ್ತೆ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಈ ವ್ಲಾಗು ನಾನು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಕುಮಟಾ ಹೊರಡೋದಿತ್ತು, ಆವಾಗ ಮಾಡ್ಕೊಂಡದ್ದು. ಊಟ ಎಲ್ಲ ಮಾಡಾಯಿತು, ಮಗಳನ್ನು ಅಮ್ಮನ ಹತ್ರ ಕಳಿಸ್ಕೊಟ್ಟೆ. ಹಾಗೆ ಕುಮಟಾ ಹೋಗುವ ಹೇಳಿ ನಮ್ಮೂರು ಬೆಟ್ಕುಳಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೆ, ಬಸ್ಗೆ ಕಾಯ್ತಿದ್ದೆ, ಕುಮಟಾ ಬಸ್ಸಿಗೆ. ಟೈಮ್ 2:30 ಆಗಿದ್ದರಿಂದ ನಿಮಗೆಲ್ಲೂ ಬಸ್ ಸ್ಟ್ಯಾಂಡಲ್ಲಿ ಜನನೂ ಕಾಣಿಸ್ತಿಲ್ಲ. ಇಲ್ಲಿ ಎಲ್ಲಿ ಹೋಗ್ತಲ್ಲಿ ಗಾಡಿ ಬರ್ತದೆ, ಅದು ಮಳ ಪಾಪ ಒಂದು ನಾಯಿ ಇತ್ತು, ನಾನು ನೋಡಿದ ತಕ್ಷಣ ಬಂತು. ರಸ್ತೆ ಸೈಡೆ ಮೀನು ಮಾರ್ಕೆಟಲ್ಲಿ ಮಲ್ಕೊಳ್ಳುವಂಥ ನಾಯಿ ಇದು. ರಾಶಿ ಬಿಸಿಲದೆ ಹೇಳಿ ಛತ್ರಿ ಓಪನ್ ಮಾಡಿದೆ, ಯಪ್ಪ ಅದ್ರೊಳಗೆ ಪಾಡ್ಚೂಳ ಇತ್ತು ಅನ್ಸುತ್ತೆ, ಸಾಯ್ಲಿ. ಕುಮಟಾ ಬಸ್ ಬಂತು. ಮಧ್ಯಾಹ್ನ ಆಗಿರೋದ್ರಿಂದ ಹೆಚ್ಚು ಜನ ಇರಲಿಲ್ಲ, ರಶ್ ಇರಲಿಲ್ಲ. ನಂಗೆ ಆರಾಮ್ ಸೀಟ್ ಸಿಕ್ತು, ಕಿಟಕಿ ಸೈಡ್ ಕಂಡು ಹೋದೆ. ಸಾರಿ ತೆಗೆದು ಬಿಟ್ಟ. ಬ್ಲ್ಯಾಕ್ ಬೋರ್ಡ್ ಎಲ್ಲ ಬದಿಗೆ ಹಾಕೊಂಡು ಕ್ರಾಸ್ ಎಲ್ಲ ಕಡೆ ನಿಲ್ಲಿಸಿ ಹಾಕಿ ನಾನು ಕೇಟಿ ತೆಗೆದು ಬರ್ತೀನಿ. ಇರಲಿ ಹೆಂಗೆ ಬಂದ್ರು ಅಡಿಲ್ಲ, ಕಾದಾಕ್ದೆಲ್ಲ. ಸಾರಿ, ಅರ್ಧ ಪಾಪ ವೇಟ್ ಮಾಡಿ ಹಾಕ್ತು. 1 ಅವರ್ವಿಂದ ವೇಟ್ ಮಾಡ್ತಾ ಇದ್ದೆ. ಫಸ್ಟ್ ಅದಕ್ಕೆ ತಿನ್ನಿಸ್ಬಿಟ್ಟು ಕಡೆ ಕರ್ಕೋಗೋ ಶಾಪಿಂಗ್. ಪಾಪ ನನ್ನ ಫ್ರೆಂಡ್ ರಾಶಿ ಕಾಯ್ತು, ನನಗೆ ಕಾಲೇಜ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತು ಹತ್ತತ್ರ 1 ತಾಸು. ಅವಳು ನಾನು ಸೇರಿ ಶಾಪಿಂಗ್ ಹೋಗೋದು. ಶಾಪಿಂಗ್ ಅಂದರೆ ಒಂದು ಟ್ರೆಂಡ್ಸಿಗೆ ಹೋಗಬೇಕು, ಬಟ್ಟೆ ನೋಡಬೇಕು ಅಂತಿದ್ಲು ಒಂದು. ಇನ್ನೊಂದು ನನಗೆ ಚಪ್ಪಲಿ ತಗೋಬೇಕಿತ್ತು ಹೊಸದು, ಅದಕ್ಕೋಸ್ಕರ ಬಂದದ್ದಾಗಿತ್ತು. ನೋಡುವ, ಫಸ್ಟ್ ಏನಾದ್ರು ತಿನ್ಕೊಳ್ವಾ ಅಂತ ಡಿಸೈಡ್ ಆಗಿ ಟ್ರೆಂಡ್ಸ್ ಕೆಳಗಡೆ ಕೆಫೆ ಉಂಟಲ್ಲ, ಅಲ್ಲಿ ಹೋದರು ನಾವು. ಊಟ ಎಲ್ಲ ತಿಂದ್ಕೊಂಡೇ ಬಂದಿದ್ದೆ. ಆದರೆ ಪಾಪ ಅವಳು ಕಾಲೇಜಿಂದ ಡೈರೆಕ್ಟಾಗಿ ಮನೆಗೂ ಹೋಗದೆ ನಂಗೆ ಮೀಟ್ ಆಗೋಕ್ಕೆ ನನಗೋಸ್ಕರ ವೇಟ್ ಮಾಡಿತ್ತು. ಅದಕ್ಕೆ ಅವಳಿಗೆ ನಾನು ತಿನ್ನಿಸುವ ಅಂತ ಬಂದೆ. ಈ ಮುಂಚೆನೇ ನಾನು ಬಂದಿದ್ದೆ ಈ ಕೆಫೆಗೆ. ಯಾವಾಗ ನೋಡ್ರು ಖಾಲಿನೇ ಇರ್ತದಪ್ಪ, ಅಂದರೆ ಸ್ವಲ್ಪ ಕೆಳಗಡೆ ಆಗ್ತದಲ್ಲ, ಗ್ರೌಂಡ್ ಫ್ಲೋರೆಲ್ಲ ಥರ. ಅದಕ್ಕೆ ಜಾಸ್ತಿ ಜನಕ್ಕೆ ಇದು ಕಾಣಿಸೋದಿಲ್ಲ ಅನಿಸ್ತದೆ. ಯಾವಾಗ ನೋಡ್ರು ಅಲ್ಲಿ ಖಾಲಿನೇ ಇರ್ತದೆ. ನನಗೆ ಈ ಸಲ ತಿನ್ನು ಹಸುವಾಗೋದೆ ಪಾಪ, ಕಾದಿ ಏನಾದರೂ ಹೊಟ್ಟೆ ತುಂಬ ತಗೊಳ್ಳೆ ಅಂದರೆ ಅದು ಸ್ಯಾಂಡ್ವಿಚ್ ಕೂತದೆ. ನಾನು ಶರ್ಬತ್ ಕುಡಿಯುವ ಅಂತ ತಗೊಂಡಿದ್ದೆ. ತಿಂದ್ಕೊಂಡು ಸರೌಂಡಿಂಗಲ್ಲಿದೆಲ್ಲ ಮಜಾ ಯುನೀಕ್ ಅನ್ನಿಸ್ತು ನನಗೆ. ಇದೆಲ್ಲ ಪೇಂಟಿಂಗು ನೋಡಿ ಎಷ್ಟು ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಸೊ ಒಂದು ರೌಂಡ್ ಸುಮ್ಮನೆ ವೀಡಿಯೋ ಕ್ಲಿಪ್ ತಗೊಂಡೆ. ಹಾಗೆ ಅಲ್ಲಿಂದ ಹೊರಟರು. ಮೇಲ್ಗಡೆನೇ ಟ್ರೆಂಡ್ಸ್ ಇತ್ತಲ್ಲ, ಸೊ ಟ್ರೆಂಡ್ಸಿಗೆ ಹೋಗೋ ಕೆಲಸ ಇತ್ತು, ಬಟ್ಟೆನ ನೋಡ್ಬೇಕಕ್ಕ ಅಂತ ಹೇಳಿದ್ಲು. ಟ್ರೆಂಡ್ಸಿಗಂತೂ ನಾನು ಹೋಗ್ತಿರೋದೆ ಫಸ್ಟ್ ಟೈಮು. ಕುಮಟಾದಲ್ಲಿ ಆಗಿ ಹತ್ತತ್ರ ವರ್ಷನೇ ಆಗೋಯ್ತೇನೋ. ನಾನಿನ್ನೂ ನೋಡೂ ಇರಲಿಲ್ಲ, ಅಲ್ಲಿ ಕಾಲು ಇಟ್ಟಿರಲಿಲ್ಲ. ಸೊ ಇದೇ ಒಂದು ಟೈಮಲ್ಲಿ ನೋಡ್ಕೊಬರುವ ಯಾವ ರೀತಿ ಅದೇ ಅಂತಲೂ ಅಂದ್ಕೊಂಡಿದ್ದೆ. ಅಂಕೋಲಾದಲ್ಲೆಲ್ಲ ಹೋಗಿದ್ದೆ, ಬಟ್ ಕುಮಟಾದಲ್ಲಿ ಹೋಗಿರಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಕುಮಟಾ ಟ್ರೆಂಡ್ಸಿಗೆ ಹೋಗ್ತಿರೋದು. ನೋಡುವ ಬಟ್ಟೆ ಎಲ್ಲ ಹೆಂಗೆ ಅನಿಸುತ್ತೆ ಹೇಳಿ. ಅಕ್ಕ ನಾ ಯೂನಿಫಾರ್ಮಲ್ಲೇ ಬಂದಿದ್ದೆ, ನನ್ನ ವೀಡಿಯೋ ತಗೋಬೇಡ ಜಾಸ್ತಿ ಅಂತಿದ್ಲು. ಪರವಾಗಿಲ್ಲ ಬಿಡು, ಏನಾಗುತ್ತೆ ಯೂನಿಫಾರ್ಮಲ್ಲಿದ್ರೆ ಅಂತಂದೆ ನಾನು. ಒಳಗಡೆ ಬಂದರು, ಎಲ್ಲ ನೋಡಿದೆ. ಲೇಡೀಸ್ ಸೆಕ್ಷನ್ ಒಂದು ಕಡೆ ಇತ್ತು, ಮಕ್ಕಳದೇ ಒಂದು ಕಡೆ ಇತ್ತು. ಸೊ 2 ಪಾಪು ಎಲ್ಲ ಆದಮೇಲಂತೂ ನನಗೆ ಬರೀ ಮಕ್ಕಳ ಬಟ್ಟೆ ಮೇಲೆ ಜಾಸ್ತಿ ಗಮನ. ಎಲ್ಲೋದ್ರೂ ಮಕ್ಕಳ ಬಟ್ಟೆ ನೋಡಿದ ತಕ್ಷಣ ಪಟಕ್ಕನೆ ನೋಡ್ತೆ ನಾನು. ನನ್ನ ಬಟ್ಟೆಗಿಂತ ನಂಗೆ ಮಕ್ಕಳದೇ ನೋಡೋಕೆ ಆಸೆ. ಆದರೂ ಒಂದು ರೌಂಡ್ ನಮ್ಮ ಬಟ್ಟೆ ಎಲ್ಲ ನೋಡ್ಕೊಬರುವ ಅಂತ ನೋಡಿದೆ. ಓಕೆ ಕಲೆಕ್ಷನ್ ಏನು ಸಿಕ್ಕಾಪಟ್ಟೆ ಇರಲಿಲ್ಲ, ಬಟ್ ಸುಮಾರಿತ್ತು. ನನಗೆ ಎಂಥ ಬಟ್ಟೆ ತಗೊಳ್ಳೋದಿರಲಿಲ್ಲ, ಫ್ರೆಂಡ್ಗೆಷ್ಟೇ ನೋಡೋದಿತ್ತು. ನಾನು ಸುಮ್ಮನೆ ನೋಡೋಕೆ ಬಂದವಳು ಅಷ್ಟೇ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಟ್ಟೆ ಪರ್ಚೇಸ್ ಮಾಡುವಂಥದ್ದು ಸಂದರ್ಭ ಬಂದಾಗ ಇಲ್ಲೇ ಬಂದು ತಗೊಳ್ಳುವ ಅಂದ್ಕೊಂಡೆ ಮನಸಲ್ಲೆಯ. ಅಂತಕ್ಕಂದ್ರೆ ನನಗೆ ಚಪ್ಪಲಿ ತಗೊಳ್ಳೋದಿತ್ತು ಹೊಸದು, ಹಳೇದು ಹೆವಿ ಟೈಟ್ ಆಗ್ತಿತ್ತು. ಅದಕ್ಕೋಸ್ಕರ ಇದನ್ನ ತಗೊಂಡು ಚಪ್ಪಲಿ ತಗೊಳ್ಳೋಕೆ ಹೋದರು. ನಾವು ಬಂದಿರೋದು ನಂಗೆ ನೆನಪಿದ ಮಟ್ಟಿಗೆ ಕರಾವಳಿ ಫುಟ್ವೇರ್ ಅನಿಸ್ತದೆ. ಸೊ ಹಳೆ ಬಸ್ ಸ್ಟ್ಯಾಂಡ್ ನಿಯರ್ ಬೈ ಅದೇ ಬೆಂಗಳೂರು ಬೇಕ್ರಿ ಹತ್ತಿರದಲ್ಲಿ ಅದೆಯಲ್ಲ ಕರಾವಳಿ ಫುಟ್ವೇರ್, ಅಲ್ಲಿ ಯಾವಾಗೂ ಹೆಚ್ಚಿನದಾಗಿ ನಾನು ಅಲ್ಲೇ ತಗೊಳ್ತೆ. ಚಲೋ ಬರ್ತದೆ, ಆದರೆ ಚಂದ ಇರೋದಿಲ್ಲ ಇಲ್ಲಿ ಯಾವಾಗಲೂ. ಅದು ಎಷ್ಟೇ ತೆಗೆದು ತೋರಿಸಿದ್ರು ನಂಗೆ ಒಂದೂ ಸೇರ್ತಿರ್ಲಿಲ್ಲ. ಈಗಂತಲ್ಲ, ಮೊದಲಿಂದೂ ಅಷ್ಟೇ. ನಂಗೆ ಯಾವತ್ತೂ ಚಂದ ಸ್ಲಿಪ್ಪರ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರೋದೇ ಇಲ್ಲ. ಬೇರೆಯವರೆಲ್ಲ ಹಾಕಿದಾಗ ನಂಗೆ ವಾವ್ ಚಂದದಲ್ಲ, ಎಲ್ಲಿ ತಗೊಂತಾರೆ ಅವ್ರು ಹಿಂಗೆ ಅನ್ನಿಸ್ತದೆ. ಬಟ್ಟೆ ಎಲ್ಲ ನಾನು ಚಂದ ಆರಿಸ್ಕೊಳತ್ತೆ, ಆದರೆ ಸ್ಲಿಪ್ಪರ್ ತಗೊಳ್ಬೇಕಾದ್ರೆ ಮಾತ್ರ ನಂದು ಯಾವಾಗೂ ಚಂದ ಇರೋದೇ ಇಲ್ಲ. ನಂಗೆ ಹೆಂಗೆ ತಗೊಳ್ಬೇಕು ಹೇಳೇ ಗೊತ್ತಾಗ್ತಿಲ್ಲ. ಯಾವ್ದು ಹಾಕಿ ನೋಡಿದ್ರು ನನ್ನ ಕಾಲಿಗೆ ಚಂದನೇ ಕಾಣ್ತಿರ್ಲಿಲ್ಲ. ಹೆಂಗೆ ತಗೊಳ್ಳಿ ಅಂತ ನನಗೆ ಇದು ಮಾತ್ರ ಲೈಫಲ್ಲಿ ಯಾವಾಗೂ ಕನ್ಫ್ಯೂಷನ್ ಆಗೋದು ಸ್ಲಿಪ್ಪರ್ ತಗೋಬೇಕಾದ್ರೆ. ನನ್ನ ಕಾಲಿಗೆ ಯಾವ ಥರ ಚಂದ ಕಾಣ್ತದೆ, ನಂಗೆ ಯಾವ್ದು ಚಲೋ ಅನಿಸ್ತದೆ ನನಗೆ ಐಡಿಯಾ ಇಲ್ಲ. ಹೀಲ್ಡಂತೂ ಸೇರೋದಿಲ್ಲ.
ಸೊ ಫ್ಲ್ಯಾಟಲ್ಲೇ ಹುಡುಕ್ತೆ ಅಂದರೆ ಒಂದು ಸೇರ್ತಿರ್ಲಿಲ್ಲ, ಎಷ್ಟೊಂದು ತೆಗ್ದು ರಾಶಿ ಹಾಕಿದ್ರು ಅವರು. ಹಾಗೆ ಚಪ್ಪಲಿ ಎಲ್ಲ ನೋಡಿದೆ, ಯಾವುದೂ ಇಷ್ಟ ಆಗಿಲ್ಲ. ಹಾಗೆ ಸುಮಾರು ಟೈಮ್ ಆಗೋಯ್ತು, 5 ಗಂಟೆ ಆಗೋಯ್ತು. ಫ್ರೆಂಡ್ ಮನೆಗೆ ಹೋಗ್ತೆ ಅಂತ ಹೋದ್ಲು, ಯಾಕೆಂದರೆ ನಮ್ಮ ಮನೆಯವ್ರು ಬರೋರಿದ್ದರು. ಅವ್ರು ಬರೋವರೆಗೆ ನಾನು ವೆಯ್ಟ್ ಮಾಡಿದೆ. ಆಮೇಲೆ ಅವ್ರು ಬಂದಾದ್ಮೇಲೆ ನಾವು ಬೆಂಗಳೂರು ಬೇಕರಿಗೆ ತಿಂಡಿ ತಗೋಗುವ ಅಂತ. ಹಾಗೆ ಏನಾದರೂ ನಾವು ತಿನ್ನುವ ಅಂತ ಅಂದ್ಕೊಂಡ್ರು. ಏನು ತಿನ್ನುವ ಅಂದ್ಕೊಂತಿರ್ಬೇಕಾದ್ರೆ ವೆಜ್ ರೋಲ್ ತಿನ್ನುವ ಅನ್ನಿಸ್ತು. ಸೊ 11 ಗಂಡ ಹೆಂಡ್ತಿ ವೆಜ್ ರೋಲ್ ತಗೊಂಡ್ರು. ಚಲೋ ಇತ್ತು. ಹಾಗೆ ಮಕ್ಕಳಿಗೆ ಏನು ತಗೊಳ್ವಾ ಅಂತ ಅಂದ್ಕೊಂಬೇಕಾರೆ ಕೇಕ್ ತಗೊಳ್ವಾ ಅನ್ನಿಸ್ತು, ಸ್ಲೈಸ್ ಕೇಕು. ರಿಷುಗೆ ರಾಶಿ ಇಷ್ಟ, ಅದಕ್ಕೆ ಮಕ್ಕಳಿಗೆ ಅಂತ ನಾವು ಸ್ಲೈಸ್ ಕೇಕ್ ತಗೊಂಡ್ರು. ಯಾವ ಬೇಕರಿಗೆ ಹೋದ್ರೂ, ಬೆಂಗಳೂರು ಬೇಕರಿಗೆ ಹೋದ್ರೆ ಸಮಾಧಾನ ಆಗೋದಿಲ್ಲ. ಮೇ ಬಿ ಹೆಚ್ಚಿನ ಜನರಿಗೆ ಇದು ಅನ್ವಯಿಸ್ತದೆ ಅನಿಸ್ತದೆ, ಯಾಕೆಂದರೆ ಅಲ್ಲಿ ಅಷ್ಟು ರಶ್ ಎಲ್ಲೂ ಇರೋದಿಲ್ಲ. ಮತ್ತು ಯಾವ ಬೇಕರಿಗಳು ನಮ್ಗಷ್ಟು ಚಲೋನೂ ಅನಿಸೋದಿಲ್ಲ ಯಾವುದು ಐಟಮು. ಇಲ್ಲೇ ತಗೊಂಡಾದ್ಮೇಲೆ ಮನೆಗೆ ಹೊರಡುವ ಅಂತ ಹೊರಟರು. ಗಂಡ ಹೆಂಡತಿ ಮಾತಾಡ್ತಾ ಹೊರಟರು. ಹೇಳ್ತಾ ಬಂದೆ ಅಂತಿದ್ದಾಯ್ತು ಹೇಳಿ, ಟ್ರೆಂಡ್ಸಿಗೆ ಹೋದೆ ಫಸ್ಟ್ ಟೈಮು, ಬಟ್ಟೆ ಎಲ್ಲ ನೋಡಿದೆ ಅಂತಂದೆ. ಹಾಗೆ ಚಪ್ಪಲಿ ತಗೊಂಡು ಯಾಕೆ ಹೇಳಿದ್ರು, ಇಲ್ಲ ಒಂದು ಸೇರಲಿಲ್ಲ, ತಗೊಳ್ಳಿಲ್ಲ ನಾನು. ಶಾಪಿಗೆ ಹೋಗ್ಕೊಂಡು ಮತ್ತೆ ನೋಡೋಕೆ ಹೋದರೆ ನನಗೆ ಇವ್ರ ಜೊತೆ ಗಾಡೀಲಿ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಕೆಲಸ ಮುಗಿಸ್ಕೊ ಹೊರಟ್ಬಿಡ್ತಿದ್ರು ಅವರು. ಲೇಟ್ ಅದೇ ಅಂದ್ಬಿಟ್ರೆ, ಹಂಗಾರೆ ನೀ ಆರಾಮ್ ಬಸ್ಸಿಗೆ ಬಾ ಅಂತಿದ್ರು. ಅದಕ್ಕೆ ಅಂತೂ ತಗೊಳಕ್ಕೆ ಹೋಗಲಿಲ್ಲ, ಹಾಗೆ ಹೊರಟೆ. ವಿಡಿಯೋ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಪಟಕ್ ಅಂತ ಹೊಳಿತು. ಸೊ ಗಂಡ ಹೆಂಡ್ತಿ ಇಬ್ಬರದು ಸೇಮ್ ಕಲರ್ ಮ್ಯಾಚಿಂಗ್ ಆಗಿಬಿಟ್ಟದೆ. ಅದನ್ನೇ ಹೇಳಿದೆ, ಹೌದಲ್ಲ ಅಂತಂದರು. ಅವರಿಗಿದೆಲ್ಲ ಎಂಥ ದೊಡ್ಡ ವಿಷಯ ಅಲ್ಲ, ಬಟ್ ನಂಗೆ ರಾಶಿ ಖುಷಿ. ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋದು, ಸೇಮ್ ಕಲರ್ ಹಾಕೊಳ್ಳೋದು ಹಿಂಗೆಲ್ಲವ. ಅದು ಇದು ಸುದ್ದಿ ಮಾತಾಡ್ತಾ ಬರ್ಗಿ ಬಂತು. ಹಾಗೆ ಡೈರೆಕ್ಟು ಅಮ್ಮನ ಮನೆಯೇ ಹೋಗುವ ಅಂತ ಹೋದರು. ಎಂತಕ್ಕಂದರೆ ಮಕ್ಕಳಿಬ್ಬರು ಅಲ್ಲೇ ಇದ್ದರು. ಡೈರೆಕ್ಟ್ ಹೋಗಿ ಮಕ್ಕಳನ್ನ ಕರ್ಕೊಂಡು ಹಾಗೆ ಮನೆಗೆ ಹೋಗುವ ಅಂತಂದರು. ಸರಿ ಅಂತ ಅಂದೆ. ಮನೆಗೆ ಕರ್ಕೊಂಡು ಬಂದರು ಮಕ್ಕಳಿಬ್ಬರನ್ನೂ. ಮೇ ಬಿ ಒಂದು 6 ಗಂಟೆ ಹತ್ತತ್ರ ಆಗಿತ್ತು ಅನ್ನಿಸ್ತದೆ. ಮನೆಗೆ ಬಂದು ಆಯಿತು ಮತ್ತೆ ಸ್ಟಾರ್ಟು. ಈಗ ಚಹಾ ಮಾಡು, ತಿಂಡಿ ಕೊಡು, ಡ್ರೆಸ್ ಚೇಂಜ್ ಮಾಡು, ಕೆಲಸ ಮಾಡು ಅಂತ. ಸೊ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡಿದೆ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೆ. ಟೇಕ್ ಕೇರ್, ಬಾಯ್.